ಸ್ವಾಗತವನ್ನು ಹೇಳ್ತಾ, ಹಾಗೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಭಕ್ತಗಳು ಸ್ಥಾಪನೆ ಮಾಡಬೇಕಂತೇಳಿ ಸೇರಿ ಒಂದು ಸಭೆಯನ್ನು ಮಾಡಿ ಅದೇ ನಿಟ್ಟಿನಲ್ಲಿ ಒಂದು ಸಂಘದ ಸ್ಥಾಪನೆ ಮಾಡಿ ನಮ್ಮ ಉದಯವರ ನೇತೃತ್ವದಲ್ಲಿ 2 ವರ್ಷಗಳು ಒಳ್ಳೆಯ ಸಮಾಜದಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಸಂಘನ ಉತ್ತಮ ಹಂತಕ್ಕೆ ತಲುಪಿದೆ. ಅದೇ ನಿಟ್ಟಿನಲ್ಲಿ ಕಳೆದ 1 ವರ್ಷದ ಹಿಂದೆ ಆ ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ನೀಡಿ ಎಲ್ಲ ಸಹಾಯದೊಂದಿಗೆ ಹಾಗೂ ಉತ್ತಮ ಸಹಕಾರದೊಂದಿಗೆ ಸಂಘವನ್ನು ಉತ್ತಮವಾದ ರೀತಿಯಲ್ಲಿ ಹಂತಕ್ಕೆ ತಲುಪಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಟ್ಟಾರೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು 1 ವರ್ಷದ ಹಿಂದೆ ಒಂದು ಸಹಕಾರ ಸಂಘನ ನಮ್ಮ ಉದಯವರ ನೇತೃತ್ವದಲ್ಲಿ ಸಹಕಾರ ಸಂಘದ ಸ್ಥಾಪನೆ ಮಾಡಿ ಅದು ಸಹ ನಮ್ಮ ಎಲ್ಲ ವರ್ಷಗಳಿಗೆ ಅನುಕೂಲ ಆದ ರೀತಿಯಲ್ಲಿ ಸಾಲಗಳನ್ನು ನೀಡಿಕೊಂಡು ಉತ್ತಮವನ್ನು ತಲುಪಿ ತಿರುಗಿ ಅಂತ ಮೂಲಕ ನಿಮ್ಮಲ್ಲಿ ಗಮನಕ್ಕೆ ಬರ್ತಾ ಇದ್ದೀವಿ. ವರ್ತಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ಆದರೆ ನಮ್ಮ ವರ್ತಕರು ಅವರ ವ್ಯಾಪಾರ ಅಭಿವೃದ್ಧಿಯಾಗಿ ನಾವು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಅವರ ನೆಟ್ವರ್ಕ್ಗಳನ್ನು ಆನ್ಲೈನ್ ಆಗಿರ್ಬೋದು ಈ ಮೂಲಕ ಹಿಂದೆ ಒಂದು 6 ತಿಂಗಳ ಹಿಂದೆ ಇದೇ ನಗರದಲ್ಲಿ ಪುರಮಂಡಲದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದು ಮಾಹಿತಿ ಕಾರ್ಯಾಗಾರ ಅಂತೇಳಿ. ಆ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ, ಪುರಸಭೆ ಅಧಿಕಾರಿಗಳು, ಡೆಪ್ಯೂಟಿ ಆಫೀಸರ್ಗಳು, ಕಾನೂನು ಇಲಾಖೆ ಅಧಿಕಾರಿಗಳು ಎಲ್ಲ ಜನರು ಬರ್ತಿದ್ದೀವಿ. ಏಕೆಂದರೆ ಪ್ರತಿ ಬಾರಿ ಹೊಸದಿಂದ ಸಣ್ಣ ಹೇಳಿ ಮಾತಾಡಿ ಅಂತೇಳಿ ಇದೆಲ್ಲ ಬಗೆಹರಿಸೋಣ ಅಂತೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಎಲ್ಲ ಇಲಾಖೆಗಳು ಬಂದರೆ ಏನು ಸಮಸ್ಯೆಗಳು ಏನು ಅಂದರೆ ಅಲ್ಲಿ ಬಗೆಹರಿಸಿ ಸಾಲ್ವ್ ಮಾಡ್ಬೋದು, ಮುಂದಕ್ಕೆ ಯಾರಿಗೆ ಸಮಸ್ಯೆಗಳು ಆಗಬಾರ್ದು ಅಂತೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಆದರೆ ಅದಕ್ಕೆ ವರ್ತಕರು ಅಷ್ಟೊಂದಾಗಿ ಪೂರಕವಾಗಿ ಸ್ಪಂದಿಸಿಲ್ಲ. ಅದು ಇವತ್ತು ನಾವು ಹೇಳೋದೇನು ಅಂತಂದರೆ ಪ್ರತಿ ಜಿಲ್ಲಾಡಳಿತ ಸಹಿತ ಈ ಟೈಮ್ನಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ನಿಮ್ಮ ಬೆಂಬಲವಾಗಿ, ನಿಮ್ಮ ಸಹಾಯವಾಗಿ ನಮ್ಮ ವರ್ತಕ ಸಂಘ ಎನಿ ಟೈಮ್ ಇರುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕಳೆದ ಒಂದು 4-5 ವರ್ಷಗಳಿಂದ ಸತತವಾಗಿ ಕಳ್ಳತನ ಪ್ರಕರಣಗಳು ನಮ್ಮ ನಗರದಲ್ಲಿ ಹಲವಾರು ಬಾರಿ ನಡೆದು ನಾವು ಈ ವಿಚಾರವಾಗಿ ಪೊಲೀಸ್ ಇಲಾಖೆ ಇರ್ಬೋದು, DBS ಗಮನಕ್ಕೆ ಇರ್ಬೋದು, ನಮ್ಮ ಶಾಸಕರ ಗಮನಕ್ಕೆ ಇರ್ಬೋದು, ಉತ್ತರ ಗಮನಕ್ಕೆ ಇರ್ಬೋದು, ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಯಾವ ತನಿಖೆಯಲ್ಲಿಯೂ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಅನ್ನೋದೊಂದು ರೀಸನ್ ಬಿಟ್ಟರೆ ಏನು ರೀಸನ್ ಇರಲ್ಲ. ಇದು ನಮ್ಮ ಒಂದು ಪೊಲೀಸ್ ಇಲಾಖೆ ದೌರ್ಬಲ್ಯ ಅಂತ ಹೇಳೋಕ್ಕೆ ತಪ್ಪಾಗಬಾರದು. ಹಾಗಾಗಿ ಈ ವಿಚಾರವಾಗಿ ಮೊನ್ನೆ ಒಂದು ಗಂಭೀರವಾಗಿ DSP ಮಾತಾಡಿ ಉತ್ತರ ಸಚಿವರನ್ನು ತಂದಿದ್ದೀವಿ. ಇಲ್ಲ ಅಂತೇಳಿ ಅವರಿಂದ ಇದು ವಿಚಾರವಾಗಿ ನಾವು ಕ್ರಮ ಕೈಗೊಳ್ತೀವಿ, ಈಗೇನು ಪೊಲೀಸ್ ಇಲಾಖೆ ನಿಯೋಜನೆ ಮಾಡಬೇಕು, ಆ ನಿಯೋಜನೆ ಮಾಡ್ತೀವಿ ಅಂತ ಹೇಳಿದರೆ, ಮತ್ತು CC ಕ್ಯಾಮ್ರಾ ವಿಚಾರ ಇರ್ಬೋದು, ಆ ವಿಚಾರವಾಗಿ ನಾವು ಪುರಸಭೆಯ ಅಧ್ಯಕ್ಷರನ್ನು ಭೇಟಿಯಾಗಿ ಅವರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮತ್ತು ಎಲ್ಲರೂ ಗಮನಿಸಿ ಬಂದಿದ್ದೀವಿ. ಈಗ 3 ತಿಂಗಳಲ್ಲಿ 4 ದೇಶಗಳಿಗೂ 5 ವರ್ಷದ ಕಾಮಗಾರಿಗಳನ್ನ ಸ್ಥಾಪನೆ ಮಾಡ್ತೀವಿ. ಹೀಗೆ ನಾವು ಭದ್ರತೆಯವರು ಮಾಡ್ಕೊಡ್ತೇವೆ ಅಂತೇಳಿ ಎಲ್ಲರೂ ಸಹ ಭರವಸೆ ಕೊಟ್ಟಿದ್ದೇವೆ. ಹಾಗಾಗಿ ಅದನ್ನು ಫಾಲೋ ಮಾಡಿದ್ದೀವಿ. 3-4 ತಿಂಗಳಲ್ಲಿ 4 ದೇಶಗಳಿಗೆ ಕ್ಯಾಮ್ರಾ ಹಾಕೊಂಡು ಬರಲ್ಲ. ನಾವೆಲ್ಲ ಒಂದು ಎಲ್ಲ ದಿವಸ ಹೋಗಿ ಅದನ್ನು ಭೇಟಿಯಾಗಿ 3 ತಿಂಗಳು ಕಾಲ ಹೇಳಿದ್ದಾರೆ. ಆ 3 ತಿಂಗಳೊಳಗೆ ಕ್ಯಾಮ್ರಾ ಒಂದು ಹಾಗಾಗಿ ಪುರಸಭೆ ಅಧ್ಯಕ್ಷರನ್ನು ಮಾತಾಡಿದ್ವಿ. ಅವರು ಸಹ ಭರವಸೆ ಕೊಟ್ಟಿದ್ದಾರೆ. 3 ದಿನದಲ್ಲಿ ಅದನ್ನು ಭೇಟಿ ಮಾಡ್ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಅದನ್ನು 4 ಗಂಟೆ ಸ್ವಲ್ಪ ಕಳತನಗಳು ಅವೆಲ್ಲ ನಮ್ಮ ಹೊಂದಿದ್ವಿ. ಅದೇ ರೀತಿಯಲ್ಲಿ ನಮಗೆ ಒಂದು ನಮ್ಮ ಸಂಘ ಸ್ವಲ್ಪ ಮಾಡಬೇಕು, ಒಬ್ಬರಿಗೆ ಕೂಡ ಎಲ್ಲ ಇಂಟ್ರೆಸ್ಟಿಂಗ್ ಇದ್ದಾರೆ, ಸೇರ್ಕೊಳ್ಳೋದಕ್ಕೆ ಜಾಯ್ನ್ ಆಗೋದಕ್ಕೆ ಎಲ್ಲ ರೆಡಿ ಇದ್ದಾರೆ ಅಂತ ಇದೇ ವಿಚಾರವಾಗಿ ಒಂದು ಟೀಮ್ ಮಾಡಿದ್ವಿ. ಆ ಟೀಮ್ ನೋಡಿದಂಥ ಎಲ್ಲ ಯಾವ ತಂಡ ಮಾಡಿ ಅವರನ್ನು ಸಂಪರ್ಕ ಮಾಡಿ ಕೇಳೋದು. ಸ್ವಲ್ಪ ಮಳೆ ಇದೆ, ಮಳೆ ಕಳೆದ ನಂತರ ವಹಿವಾಟು ಶುರು ಅಂದರೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಚರ್ಚೆಯಾಗಿ ಅದಕ್ಕೆ ಅದೊಂದು ಟೀಮ್ ರೆಡಿ ಮಾಡಿದ್ವಿ. ಇನ್ನು ಮುಂದಿನ ವಾರ್ಷಿಕ ಮಹಾಸಭೆಯೊಳಗೆ ಎಲ್ಲ ಒಪ್ಪಿಗೆಗಳ ಸಮೇತ ಎಲ್ಲ ಇಟ್ಟುಕೊಂಡು ಅವ್ರನ್ನೂ ಮೆಂಬರ್ಶಿಪ್ ಮಾಡಿ ಮುಂದಿನ ಮಹಾಸಭೆಗೆ ಅವರು ಸಮೇತ ಬರ್ತಾರೆ. ಅದು ನಾವು ಆಲ್ರೆಡಿ ಸಾಕಾಗಿದೆ, ಸಂಪೂರ್ಣವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಕಾರ್ಯಕರ್ತರು ಅಂತಿಲ್ಲ. ಹಾಗೆಯೇ ನಮಗೆ ಒಂದು ನಿವೇಶನ ಇರೋದು ಮತ್ತೆ ನಮ್ಮಲ್ಲಿ ಅವರ ಕಳೆದ 3 ವರ್ಷದ ಯಥೇತ ವಾರ್ಷಿಕ ಮಹಾಸಭೆಯಲ್ಲಿ ಅದೊಂದು ನಿವೇಶನ ಕೊರತೆ ಇದೆ. ಆ ನಿವೇಶನ ಕೊಡೋದಕ್ಕೋಸ್ಕರ
ಎಲ್ಲ ಒಟ್ಟಾರೆ ಸಹಾಯವಾದೊಂದಿಗೆ ಒಂದು ಚೀಟಿನ ಪ್ರಾರಂಭ ಮಾಡಿದ್ವಿ. ಅದು ಅಲ್ಲಿ ಒಂದು 5-6 ತಿಂಗಳು ರನ್ನಿಂಗ್ ಇನ್ನೊಂದು ಕೆಲವೇ 3-4 ತಿಂಗಳು 5-6 ತಿಂಗಳು ಹೋದರೆ ನಿವೇಶನ ಕೊಡೋದಕ್ಕೆ ಎಂಜಿನಿಯರ್ ತಗೊಂಡು ಒಂದು 15 ಲಕ್ಷ ಕೊಟ್ಟರಿಂದ ಉಳಿತೇನೆ ಅಂತದ್ದು ಗುರಿ ನೆಡ್ಕೊಂಡು ಮಾಡಿದ್ದೀವಿ. ನಮ್ಮಲ್ಲಿ ಒಂದು 3-4 ಲಕ್ಷ ಇದೆ. ಎಲ್ಲ ಸೇರಿಸಿ ಒಂದು ನಿವೇಶನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಾರೆ ಸಹಾಯ ಮಾಡಿದರೆ ಒಂದು ನಾವು ಕನ್ಸ್ಟ್ರಕ್ಷನ್ ಮಾಡಿ ನಮಗೆ ಪರ್ಮನೆಂಟ್ ಜಾಗಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಅದೇ ರೂಪದಲ್ಲಿ ಇನ್ನೊಂದು ವರ್ಷದೊಳಗೆ ಏನಾದರೂ ನಿವೇಶನ ಅಂತ ತಗೊಳ್ಳೋದಕ್ಕೆ ಒಂದು ಲಾಭ ಆಗ್ತಾಯಿದೆ. ಹಾಗೆಯೇ ಆಹಾರ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ಅಧಿಕಾರಿಗಳು ತುಂಬಾ ಒಂದು ಸಮಸ್ಯೆಗಳಾಗ್ತವೆ ಒಂದು 2 ದಿನದಿಂದ ಸಂಪೂರ್ಣವಾಗಿ ಕಂಪ್ಲೇಂಟ್ಗಳು ಬರ್ತಾ ಇದೆ. ಅವರು ನಮಗೆ ತುಂಬ ಹರಾಸ್ಮೆಂಟ್ಗಳಾಗ್ತಾ ಉಂಟು, ಲಂಚ ಕೇಳ್ತಾರೆ ಅಂತ ವಿಚಾರಗಳು ಬರ್ತಾ ಇದೆ. ಅದನ್ನು ನಾವು ಗಮನ ತಂದು ನಾವು ಇದು ಮಾಡ್ತೀವಿ. ಟ್ರಾನ್ಸ್ಫರ್ ಆಗಿದ್ದಾರೆ. ಹೀಗಾಗಿ ಒಳ್ಳೆಯ ಅಧಿಕಾರಿ ನೇಮಕ ಮಾಡಿ ಅಂತ ಹೇಳಿ ಈಗ ಅವರು ಟ್ರಾನ್ಸ್ಫರ್ ಆದರು. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರಿ ನೇಮಕ ಮಾಡಬೇಕು ಹೇಳಿದ್ದೀವಿ. ಆ ರೀತಿ ಯಾರಿಗಾದರೂ ತೊಂದರೆಗಳು ಸಮಸ್ಯೆಗಳು ಆದಾಗ ನಮ್ಮಗಳ ಗಮನಕ್ಕೆ ತಂದರೆ ಮಾತ್ರ ಯಾಕೆಂತಂದರೆ ನೀವುಗಳು ನಿಮ್ಮ ಹೇಳಿದ್ರೆ ಅವ್ರು ಕೇಳಿದ್ರು 5,000 10,000 ಲಂಚ ಚಂದ್ರ ಮಾಡ್ತಂದರೆ ನೀವುಗಳೇ ಸಫರ್ ಆಗ್ತದೆ. ಏನೇ ಸಮಸ್ಯೆಗಳು ಬಂದಾಗ ನಮ್ಮಗಳ ಗಮನಕ್ಕೆ ತಂದಾಗ ನಾವು ಅವ್ರ ಜೊತೆ ಮಾತಾಡಿ ಅದನ್ನು ಬಗೆಹರಿಸ್ತೀವಿ ಅಂಥದ್ದು ನನ್ನ ಒಂದು ವಿಚಾರ. ಮತ್ತು ಇದು ಟ್ರಾಫಿಕ್ ದೊಡ್ಡ ಸಮಸ್ಯೆ. ಸಮಸ್ಯೆ ಪಾರ್ಕಿಂಗ್ ಮಾಡೋದು, ಇಲ್ಲಿ ಹೋಮ್ ಗಾರ್ಡನ್ ಯೋಜನೆ ಇಲ್ಲ. ಒಂದು ಬಿಸ್ನೆಸ್ ಮಾಡಲಿಕ್ಕೆ ಮತ್ತು ಒತ್ತಡ ಕೇಳಕ್ಕೆ ಒತ್ತಡ ಅಲ್ಲೇ ಮಾಡೋದು, ಬೇಕಾಬಿಟ್ಟು ಪಾರ್ಕಿಂಗ್ ಮಾಡ್ತಾರೆ. ಕಾಲೇಜಿಗೆಲ್ಲ ಹೇಳಿದರೆ ನಮ್ಮಲ್ಲಿ ಸ್ಟಾಫ್ ಇಲ್ಲ ಅಂತ ಅವ್ರು ಯಾರು ಕಳಿಸೋದ್ರಿಂದ ನೋಡೋದಿಲ್ಲ. ಇವುಗಳು ಕೇಳಕ್ಕೆ ಹೋದಾಗ ಅವ್ರಲ್ಲಿ ದಬ್ಬಾಳಿಕೆ ಮಾಡೋದು, ಗಲಾಟೆ ಮಾಡೋದು ಸುಮಾರು ನೋಡಿದೆ. ಹಾಗಾಗಿ ಮೊದಲಿನ ಶಾಸಕರಾಗಲಿ ನಮ್ಮ ಇವರು ಮುನ್ಸಿಪಾಲಿಟಿ ಹೋಮ್ ಗಾರ್ಡನ್ ಯೋಜನೆ ಮಾಡೋದಕ್ಕೆ ಮಾಡಿ ಕರೆಕ್ಟಾಗಿ ಸಿಸ್ಟಮ್ಗೆ ಮಾಡಬೇಕು ಅಂತೇಳಿ ಅವ್ರ ಗಮನಕ್ಕೆ ತಂದಿದ್ದು. ಅವರು ಮಾಡ್ತೀವಿ ಅಂತ ಅವ್ರ ನಡೀತಾ ಇತ್ತು. ಅದ್ರ ಮೇಲೆ ನಾವು ಸಂಬಂಧಪಟ್ಟಂಗೆ ಮಾತು ಹೇಳಿದ್ವಿ. ಹಳೆ ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡ್ ವರೆಗೂ ಬಸ್ಗಳು ಹಳ್ಳಿ ಕಡೆ ಬರೋಂಥವ್ರಿಗೆ ಸ್ವಲ್ಪ ಅನುಕೂಲ ಆಗೋ ರೀತಿ ವ್ಯವಸ್ಥೆ ಆಗಬೇಕು ಅಂತ ಯಾವ ಏನಾದರೂ ತುಂಬ ಕಂಪ್ಲೇಂಟ್ಸ್ ಇದೆ. ಚರ್ಚೆ ಆಗಿದೆ. ಬೇರೆ ವಿಚಾರಗಳ ಬಗ್ಗೆ ಏನು ಪ್ರಶ್ನೆಗಳು ಬಂದಿದೆ ಅದ್ರ ಮೂಲಕವಾಗಿ ನಾವು ಉತ್ತರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಏನಂದರೆ ಲಾಸ್ಟ್ ಇಯರ್ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಅಂದರೆ ನಾವು ಬ್ಯಾಂಕ್ನ ಪ್ರಾರಂಭ ಮಾಡಬೇಕಾದ್ರೆ ನಾವು ಚಟುವಟಿಕೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಅಕ್ಟೋಬರ್ ಆಗಿತ್ತು. ಆಗಸ್ಟಲ್ಲಿ ಪ್ರಾರಂಭವಾದರೂ ನಾವು ಸ್ಟಾಫ್ ಮತ್ತು ಪರ್ಮಿಷನ್ಸ್ ಎಲ್ಲ ಒಂದು ಸ್ಟಾರ್ಟ್ ಆಗಬೇಕಾದ್ರೆ ಆಲ್ಮೋಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತೀವಿ. ಆಗ ಪ್ರಾರಂಭದಿಂದಾಗಿ ಇಬ್ಬರು ಡ್ಯೂಟಿ ಏಜೆಂಟ್ಗಳನ್ನ ತಗೊಂಡಿದ್ದೆ. ಒಂದು ಗೋಪಿ ಇನ್ನೊರು ಕನೆಕ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ರಾಘವೇಂದ್ರ ಅಂತೇಳಿ. ರಾಘವೇಂದ್ರ ಅವರು ಕಾರಣಾಂತರಗಳಿಂದ ಮಧ್ಯದಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ ಬಿಟ್ಟೋದ್ರ ಈಗ ಅವರ ಸ್ಥಳದಲ್ಲಿ ಕಾವ್ಯಾನ್ ಅವರು ಪಿಗ್ಮಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಪಿಗ್ಮಿನೇ ಸುಮಾರು ನಮಗೆ ಪ್ರತಿ ದಿವಸ ಅಂದಾಜು ಒಂದು 20,000 25,000ವರೆಗೂ 20,000-25,000ವರೆಗೆ ಪ್ರತಿ ದಿವಸ ನಮಗೆ ಪಿಗ್ಮಿ ಕಲೆಕ್ಷನ್ ಆಗ್ತಾ ಇದೆ. ಅದರ ಪ್ರಮಾಣ ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಈಗಾಗಲೇ ಷೇರುದನ್ನ ಎಷ್ಟಿದೆ ಅಂತ ಹೇಳಿದ್ರು. ಸದಸ್ಯರಿಂದ ಎಲ್ಲರೂ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು 11,56,000 ರೂಪಾಯಿನ ಈಗಾಗಲೇ ಕಲೆಕ್ಟ್ ಮಾಡಿದ್ವಿ ನಾವು. ಅದು ಸೇರಿ ನಮ್ಮಲ್ಲಿ FDನೂ ಹೆಚ್ಚಿದೆ, 19 ಲಕ್ಷ FD ಇದೆ. ಆನಂತರ 1 ಲಕ್ಷ ರೂಪಾಯಿ DCC ಬ್ಯಾಂಕಲ್ಲಿ ನಮ್ಮದು ಶೇರ್ ಇದೆ. ಅದ್ರ ಜೊತೆಗೆ ಈಗ ಈ ಮಾರ್ಚ್ ಕಳೆದ ನಂತರ 5 ಲಕ್ಷ ರೂಪಾಯಿ ವೆಂಕಟರಮಣ ಬ್ಯಾಂಕಲ್ಲಿ 10% ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟು ಅಲ್ಲಿ ಒಂದು 5 ಲಕ್ಷ ರೂಪಾಯಿಗಳನ್ನ FDನ ಕೆಲಸ ಮಾಡಿದ್ವಿ. ಈಗ ಪ್ರಾರಂಭದಿಂದ ಇಲ್ಲಿವರೆಗೂ ಸಹ ನಮಗೆ ಲಾಸ್ಟ್ ಇಯರ್ಗೆ ಏನೀಗ 24,25,000 ರೂಪಾಯಿ ಲಾಸ್ಟ್ ಮಾರ್ಚ್ ಅಂತ್ಯಕ್ಕೆ ಫೈನಾನ್ಷಿಯಲ್ ಇಯರ್ಗೆ ನಾವೇನು ಸಾಲವನ್ನು ಕೊಟ್ಟಿದ್ದೀವಿ, ಆ ಸಾಲದ ವಸೂಲಾತಿ ಇನ್ನೂ ಪ್ರಮಾಣವೂ ಸಹ ನಮಗೆ ಚೆನ್ನಾಗಿದೆ. ಅದರಿಂದ ಬಂದಿರ್ತಕ್ಕಂಥ ಆದಾಯ ಮತ್ತು ಖರ್ಚನ್ನ ನಾವು ಏನು ಆಡಿಟಿಂದ ಮಾಡಿಸಿದ್ವಿ ಲಾಸ್ಟ್ ಇಯರ್, ಅದ್ರ ಪ್ರಕಾರ ನೋಡೋದಾದರೆ ಕಳೆದ ಸಾಲಿನಲ್ಲಿ ಅಂದರೆ ಮಾರ್ಚ್ ಏನು ಎಂಡಿಂದ ಮೊದಲು 98,172 ರೂಪಾಯಿ ನಮಗೆ ಬಡ್ಡಿಯಿಂದ ಏನು ನಾವು ಸಾಲವನ್ನು ಕೊಡ್ತೀವಿ ಅದ್ರ ಬಡ್ಡಿಯಿಂದ ಆದಾಯ ಬಂದಿದೆ. ಪಾಲುದಾರರಿಂದ ಅಂದರೆ ನಾವು ಏನೀಗ ಸರ್ವಿಸ್ ಚಾರ್ಜ್ ಇದೆಲ್ಲ ಕೊಡ್ತೀವಿ ಅದರಿಂದ ನಮಗೆ 42,500 ರೂಪಾಯಿ ಬಂದಿದೆ.
ಪ್ರವೇಶದ ಅವಕಾಶವನ್ನು ಮುಂದೂಡ್ಕೊಂಡು ಬಂದಿದೆ. ಈ ಥರ ನನಗೆ ಇಷ್ಟು ಆದಾಯ ಬಂದರೂ ಸಹ ನನಗೆ ರಾಷ್ಟ್ರೀಯರು ಖರ್ಚು ಅತ್ಯಂತ ಹೆಚ್ಚಿನಿಂದ, ಯಾಕೆಂದ್ರೆ ನಾವು ಸಾಲವನ್ನು ಕೊಡ್ತಕ್ಕಂಥ ಪ್ರಮಾಣ ಕಮ್ಮಿ ಇರೋದ್ರಿಂದ ರಾಷ್ಟ್ರೀಯರು ನಾವು ನಷ್ಟದಲ್ಲೇ ಇದ್ದೀವಿ. ಯಾಕೆಂದರೆ ನಮಗೆ ಸ್ಯಾಲ್ರಿ ಈಗ ಪ್ರತಿ ತಿಂಗಳು ನಮ್ಮ ಸ್ಯಾಲ್ರಿಗೆ 12,000 ರೂಪಾಯಿ ಸ್ಯಾಲ್ರಿ, 8,000 ರೂಪಾಯಿ ರೆಂಟು, ಅದು ಫಿಕ್ಸ್ ಆಗಿದೆ. 20,000 ರೂಪಾಯಿ ಅಂತ ಕೊಡಲೇಬೇಕು. ಅದಲ್ಲದೆ ಬೇರೆ ಇತರೆ ಖರ್ಚುಗಳ ಮಿನಿಮಮ್ ರೂಮ್ಸಲ್ಲಿ ಏನು ಸಾಧ್ಯ ಇಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಲಾಸ್ಟ್ ಫೈನಾನ್ಷಿಯಲ್ ಇಯರ್ಗೆ ನಾವು ನಷ್ಟದಲ್ಲಿ ಇದ್ದೀವಿ. ಆದರೆ ಅಲ್ಲಿಂದ ಮುಂದಕ್ಕೆ ಮುಂದುವರೆದಂತೆ ಈಗ ಏನು 1/4/2025ರಿಂದ 31/8 ನಾವು ನಮ್ಮ ಒಂದು ಏನು ಪ್ರೋಗ್ರೆಸ್ನ ನಾವು ನೋಡೋದಾದರೆ, ಈ ಒಂದು 5 ತಿಂಗಳ ಅವಧಿಯಲ್ಲಿ ನಾವು ಸುಮಾರು ನಮಗೆ ಬಡ್ಡಿ ಮೂಲಕ ಆದಾಯ 1,75,000 ರೂಪಾಯಿ ಆದಾಯ ಬಂದಿದೆ. ಅದರಿಂದ ಈ ಒಂದು ರೇಷಿಯೋ ಮತ್ತೆ ಈಗ ನಾವು ಸಾಲದ ಬೇಡಿಕೆಯೂ ಸಹ ಇದರಲ್ಲಿ ಜಾಸ್ತಿ ಇದೆ. ಆ ಕಾರಣಕ್ಕೆ ನಾವು ಈಗ FD ಮೊನ್ನೆ ಒಂದು 3 ಲಕ್ಷ ರೂಪಾಯಿ FD ತೆಗೆದು ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಯಾಕೆಂದರೆ FD ನಮ್ಗೆ 8% ಸಿಕ್ಕಿದ್ರೆ ಸಾಲವನ್ನು ಕೊಟ್ಟರೆ 13% ಸಿಗುತ್ತೆ, 20% ಹೆಚ್ಚುವರಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾವಾಗ ನಮ್ಮ ಹತ್ರ ಸಾಲದ ಡಿಮ್ಯಾಂಡ್ ಕಮ್ಮಿ ಇತ್ತು ಆವಾಗ ಇದ್ದಂಥ ಹಣವನ್ನು ನಾವು ಎಲ್ಲ ಅದನ್ನ FD ಮಾಡಿರ್ತಕ್ಕಂಥದ್ದು. ಅದರಿಂದ ಈಗ 24 ಲಕ್ಷ ರೂಪಾಯಿ ನಮ್ಮದು FD ಪ್ಲಸ್ 1 ಲಕ್ಷ ರೂಪಾಯಿ ಸೇರಿದಲ್ಲ 25 ಲಕ್ಷ ರೂಪಾಯಿ ಹೊರಗಡೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಬಾಕಿಯಿಂದ ನಾವು ಇವರಿಗೆ ಸಾಲ ಕೊಟ್ಟಿದ್ವಿ. ಈ ಸಾಲದ ಪ್ರಮಾಣ ಹೆಚ್ಚಿಗೆ ಸಿಕ್ಕಿದಂಗೂ ಸಹ ನಾವು ಬೇಡಿಕೆ ಬಂದಂಗೆ ಪೂರಕವಾಗಿ ಯಾವ FDನ ನಾವು ಸಾಂಪ್ರದಾಯಿಕವಾಗಿ ವಾಪಸ್ ತಗೊಂಡು ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಈಗೇನು ನಾವು ರಿಸರ್ವ್ ಒಂದಷ್ಟು ಹಣವನ್ನು ಸಹ ನಾವು FD ಆಗಿರ್ಬೇಕು, ಅದು ನಿರಂತರವಾಗಿ ಇರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಈಗ ಶೇರ್ ವ್ಯಾಲ್ಯೂ ಬಗ್ಗೆ ಕೇಳಿದ್ರು. ಖಂಡಿತ ಈ ವರ್ಷ ಫೈನಾನ್ಷಿಯಲ್ ಇಯರ್ ಮಾರ್ಚಿಗೆ ನಾವು ನಷ್ಟದಿದ್ದೀವಿ. ಅದರಿಂದ ಶೇರ್ ವ್ಯಾಲ್ಯೂ ಜಾಸ್ತಿ ಆಗಿಲ್ಲ. ನೀವು ಶೇರ್ ವ್ಯಾಲ್ಯೂ ಏನು 2,000 ರೂಪಾಯಿ ಕೊಟ್ಟಿದ್ವಿ, 2,000 ರೂಪಾಯಿ ಅಷ್ಟೇ. ಬಹುಶಃ ಮುಂದಿನ ಸಾಲು ಮುಂದಿನ ಏನು 26 ಮಾರ್ಚ್ ಎಂಡಿಗೆ ನಾವು 100ಕ್ಕೆ 100 ಕನಿಷ್ಠ ರೂಪಾಯಿಗಳ ಲೆಕ್ಕದಲ್ಲಾದರೂ ಸಹ ಲಾಭದಲ್ಲಿ ಷೇರು ಲಾಭದಲ್ಲಿ ಇರುತ್ತೆ ಅನ್ನೋ ಒಂದು ಭರವಸೆನ ಎಲ್ಲ ನಮ್ಮ ನಿರ್ದೇಶಕರು ಮತ್ತು ಎಲ್ಲರ ಪರವಾಗಿ ನಾನು ಭರವಸೆನ ಕೊಡ್ತಕ್ಕಂಥ ಧೈರ್ಯವನ್ನು ಮಾಡಿ ಹೇಳ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗ ನಮ್ಮ ಬೆಳವಣಿಗೆನೂ ಅದೇ ರೀತಿಯಲ್ಲಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದು ನಿಮ್ಮದು ಶೇರಿನ ವಿಚಾರದಲ್ಲಿ. ಅದೇ ರೀತಿ ಸಾಲದ ಮಾನದಂಡ ಎಷ್ಟು ಲಕ್ಷದವರೆಗೆ ಕೊಡ್ತೀರಿ ಅಂತ ಹೇಳಿದ್ರು. ಈಗ ನಾವು ಏನಂದ್ರೆ ಫಸ್ಟ್ 1 ಲಕ್ಷ ರೂಪಾಯಿ ಅಂತ ಲಿಮಿಟ್ ಮಾಡ್ಕೊಂಡಿದ್ವಿ ಸ್ಟಾರ್ಟ್ ಮಾಡಬೇಕಾದ್ರೆ ಇದೊಂದು 4-5 ತಿಂಗಳು. ಆ ನಂತರ ಅವರ ಯಾರು ಸಾಲವನ್ನು 1 ಲಕ್ಷ ರೂಪಾಯಿ ಸರಿಯಾದ ರೀತಿಯಲ್ಲಿ ತೀರಿಸಿದರೆ ಅವರಿಗೆ 2 ಲಕ್ಷ ರೂಪಾಯಿಗೂ ಸಾಲ ಕೊಡ್ತಕ್ಕಂಥವನ್ನ ಕೆಲಸವನ್ನ ಮಾಡಿದ್ದೀವಿ. ಇದನ್ನ ಅದಕ್ಕೆ ಏನು ಡಾಕ್ಯುಮೆಂಟ್ ತಗೊಂಡಿದ್ರು ಅದಕ್ಕೆ ನಾವು ಏನು ಸರ್ಕಾರ ಮಾನದಂಡದಂತೆ ಪ್ರಾಮಿಸರಿ ನೋಟ್ ಇರ್ಬೋದು, ಅದಕ್ಕೆ ಅಗ್ರಿಮೆಂಟು, ಸ್ಟಾಂಪ್ ಪೇಪರ್, ಪೂರಕವಾಗಿ ಒಬ್ಬರು ಶ್ಯೂರಿಟಿದಾರರು, ಅದ್ರ ಜೊತೆಗೆ ಅವರ ಚೆಕ್ಕನ್ನು ಸಹ ತಗೊಂಡ ಬ್ಯಾಂಕಿನ ಏನು ಸೇಫ್ಟಿ ದೃಷ್ಟಿಯಿಂದ ಚೆಕ್ಕನ್ನ ಕಾನೂನುಬದ್ಧವಾಗಿ ತಗೊಳ್ಳೋದು ಬರಲ್ಲ. ಆದರೆ ನಾವು ತಗೊಂಡು ರೆಕಾರ್ಡ್ ಮಾಡೋದು ಬೇಡ. ಯಾಕೆಂದರೆ ಅದನ್ನ ಕಾನೂನುಬದ್ಧವಾಗಿ ತಗೊಳಕ್ಕಾಗಲ್ಲ. ಆದರೆ ನಮ್ಮ ಬ್ಯಾಂಕಿನ ಹಿತದೃಷ್ಟಿಯಿಂದ ಅದನ್ನ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಯಾಕೆಂದರೆ ನಮಗೂ ನಮ್ಮ ಮೇಲೆ ಭರವಸೆ ಇಟ್ಟು ಶೇರ್ ಕೊಟ್ಟಿರೋದಿರ್ಬೋದು, FD ಕೊಡೋದಿರ್ಬೋದು, ಅವ್ರ ನಂಬಿಕೆನೂ ಸಹ ನಾವು ಉಳಿಸ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡ್ತೀವಿ. ಈಗ ಏನು 2 ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲ ಬೇಕಾದ್ರೆ ಮಾರ್ಟಿಗೇಜ್ ಮಾಡ್ಕೊಂಡು ಅವ್ರ ಏನು ಪ್ರಾಪರ್ಟಿನ ಅಥವಾ ಸೈಟ್ ಇನ್ನೊಂದು ಏನಿದೆ ಅದನ್ನ ಮಾರ್ಟಿಗೇಜ್ ಮಾಡ್ಕೊಂಡು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದಕ್ಕೆ ನಿಮ್ಮ ಏನು ಬೇಡಿಕೆ ಏನಿರುತ್ತೆ ಅದು ಪೂರ್ವವಾಗಿ ನಾವು ಸಾಲ ಕೊಡ್ಬೋದು. ಅದಕ್ಕೆ ಲಿಮಿಟೇಷನ್ ಇಲ್ಲ. 10 ಲಕ್ಷವರೆಗೆ ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಆ ಥರ ಡಾಕ್ಯುಮೆಂಟ್ನ ಕೊಟ್ಟು ಮಾಡೋಂಥದ್ದು. ವೆಹಿಕಲ್ಗೆ 5% ಕ್ವಶನ್ ಮಾಡ್ತೀವಿ. ವೆಹಿಕಲ್ ಈಗಾಗಲೇ ಒಂದು ವೆಹಿಕಲ್ನ ಕೊಟ್ಟಿದ್ದೀವಿ. ಮೊದಲಿಗೆ ಒಂದು ಸ್ಕೂಟರ್ ತಗೊಂಡಿದ್ದಾರೆ. ಅದು ವೆಹಿಕಲ್ ಯಾರು ಬೇಕಾದ್ರೂ ಅವ್ರನ್ನ ಏನು RTO ಆಫೀಸಲ್ಲಿ ಹೈಪಾರ್ಟಿಕೇಶನ್ ಏನು ಸಿಸ್ಟಮ್ ಇದೆ ಆ ಥರ ಹೈಪಾರ್ಟಿಕೇಶನ್ ಮಾಡಿ ವೆಹಿಕಲ್ನ ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತೆ ವ್ಯಾಪ್ತಿ ಬಗ್ಗೆನೂ ಸಹ ಈಗ ಅವರು ಪ್ರಸ್ತಾಪ ಮಾಡಿದ್ರು. ನಮ್ದು ಸಕಲೇಶ್ಪುರ ತಾಲೂಕು ಇರೋದ್ರಿಂದ ಸಕಲೇಶ್ಪುರ ತಾಲೂಕು ವರ್ತಕರ ಸಹಕಾರ ಸಂಘ ಇಡೀ ತಾಲೂಕೆ ನಮ್ಮ ವ್ಯಾಪ್ತಿ. ಅದರಿಂದ ಎಲ್ಲೂ ಲಿಮಿಟೇಷನ್ ಇಲ್ಲ. ಯಾರು ಇಡೀ ತಾಲೂಕುಗಳಿಗೆ ಏನು ವರ್ತಕರು ಅವರೆಲ್ಲರೂ ಸಹ ನಮ್ಮಲ್ಲಿ ಸದಸ್ಯರು ಆಗ್ಬೋದು, ನಮ್ಮಲ್ಲಿ ಷೇರು ಖರೀದಿ ಮಾಡ್ಬೋದು, ಸಾಲನೂ ತಗೋಬೋದು, ಜೊತೆಗೆ FDನೂ ಸಹ ಇರ್ಬೋದು. ಅದರಿಂದ ಅದಕ್ಕೆ ನಮಗೆ ವ್ಯಾಪ್ತಿ ಏನು ಇದಿಲ್ಲ. ಇನಿಷಿಯಲಿ ಇರೋದ್ರಿಂದ ನಾವಿನ್ನೂ ಟೌನ್ ಹಂತದಲ್ಲೇ ಇದ್ದೀವಿ. ಮುಂದಿನ ದಿನಗಳಲ್ಲಿ ವ್ಯಾಪ್ತಿ ಎಲ್ಲ ಕಡೆ ನಾವು ಸಹ ಹೋಗ್ತಕ್ಕಂಥ ಪ್ರಯತ್ನ ಈ ವರ್ತಕ ಸಂಘ ಮತ್ತು ನಾವು ಒಟ್ಟೊಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇದಿಷ್ಟು ಪ್ರಮುಖವಾಗಿ ಈಗ ಬಂದಂಥ ಪ್ರಶ್ನೆಗಳು.